ಕುಟುಂಬದ ಸಮಾಜಮುಖಿ ಕಾರ್ಯ. ಕೂಡಲ ಸಂಗಮದಲ್ಲಿ ಉಚಿತವಾಗಿ ಸೀರೆ ಹಂಚಿಕೆ. ಮುರಡಿ ಕುಟುಂಬ ಅಂದ್ರೆ ಕೇವಲ ಉದ್ಯಮಕ್ಕಷ್ಟೇ ಹೆಸರುವಾಸಿಯಲ್ಲ, ದಾನ ಧರ್ಮ ಸಮಾಜಮುಖಿ ಕಾರ್ಯಕ್ಕೂ ಸೈ ಎನಿಸಿಕೊಂಡಿದೆ. ಕೆಲಸಗಾರರನ್ನ ಕೂಡ ತನ್ನ ಮನೆಯವರಂತೆ ಕಾಣುತ್ತಿದೆ. ಅದಕ್ಕೆ ಸಾಕ್ಷಿ ಅಂದ್ರೆ ಕೂಡಲ ಸಂಗಮದಲ್ಲಿ ನಡೆದ ಕಾರ್ಯವಾಗಿದೆ. ಬೆಳಗಾವಿಯ ಖ್ಯಾತ SS ಮುರಡಿ ಸಾರೀಸ್ ಅಂದ್ರೆ ತುಂಬಾನೇ ಫೇಮಸ್. ಅದರ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಕೊಂಡಿದೆ. ಪ್ರತಿ ವರ್ಷ ಉಚಿತ ಸೀರೆ ವಿತರಣೆ, ಅನ್ನ ದಾಸೋಹವನ್ನ ನಡೆಸುತ್ತಾ ಬಂದಿದೆ. ನಮಸ್ಕಾರ. SS ಮುರಡಿ ಸಾರೀಸ್ ಮಾಲೀಕರಾದಂಥ ಶಿವರಾಜ್ ಅಣ್ಣವರು ಭಾಳ ವರ್ಷಗಳಿಂದ ಕುಳಸಂಗ ಒಳಗಡೆ ಶ್ರಾವಣ ಮಾಸ ಪ್ರಯುಕ್ತವಾಗಿ ಒಂದು ದಾನ ಇರ್ಬೋದು, ಸೀರೆಗಳ ಉಚಿತವಾಗಿ ಸೀರೆಯನ್ನು ಕೊಡೋದಿರ್ಬೋದು, ಎಲ್ಲ ರೀತಿ ಒಂದು ಮಾಡ್ಕೊತಾನೆ ಬಂದಿದ್ದಾರೆ. ಈ ವರ್ಷ ಆ ಭಾಗ್ಯ ಅವ್ರ ಜೊತೆ ಮಾಡೋವಂಥದ್ದು ನಮಗೆ ಸಿಕ್ಕಿದೆ. ನಾವು ಅದು ನಮ್ಮ ಪುಣ್ಯ ಅನ್ಕೊತೀವಿ. ಯಾಕಪ್ಪ ಅಂದ್ರೆ ಆ ಕುಳಸಂಗನಾಥ ಅವರಿಗೆ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಬೆಳೀಲಿ ಅಂತ ಅನ್ಕೊತೀವಿ. ಅವರಿಂದ 100-150 ಜನ ಕುಟುಂಬ ಇರ್ಬೋದು, 100-150 ಜನ ಒಳ್ಳೆಯವರಾಗಿರ್ಬೋದು, ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಅವ್ರೇನೋ ಎತ್ತರಕ್ಕೆ ಬೆಳೆದ್ರೆ ಈ ದಾನ ಧರ್ಮ ಏನೋ ಎತ್ತರಕ್ಕೆ ಬೆಳೀತೆ ಅನ್ನೋ ಒಂದು ಆಸೆಯಿಂದ SS ಮುರಡಿ ಸಾರೀಸ್ ಇನ್ನೂ ಎತ್ತರಕ್ಕೆ ಬೆಳೆ ಅನ್ನೋದು ನಮ್ಮ ಎಲ್ಲರ ಆಸೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶರಣರ ನಾಡಿನ ಕೂಡಲ ಸಂಗಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕೂಡಲ ಸಂಗಮನ ಸನ್ನಿಧಿಯಲ್ಲಿ ಇಡೀ ಕುಟುಂಬ ಠಿಕಾಣಿ ಹೂಡಿತ್ತು. ಬೆಳಗ್ಗೆಯಿಂದ ಹಬ್ಬದ ವಾತಾವರಣದಂತೆ ಕಂಡುಬಂತು. ನಿಜವಾದ ಶರಣರು ಯಾರಪ್ಪ ಅದಾರ ಅಂತಂದ್ರೆ ಕಾಯಕ ಜೀವಿಗಳೇ ನಿಜವಾದ ಶರಣರು. ಅದು ಹೆಂಗೆ ಅಂತಂದ್ರೆ ನಮ್ಮ ಅಂಗಡಿಯಾಗ ಯಾರು ಕೆಲಸ ಮಾಡತ್ತಾರಲ್ಲ, ಒಂದು ಕಾಯಕ ಮಾಡ್ತಿರ್ತಾರಲ್ಲ ನಿಸ್ವಾರ್ಥ ಸೇವೆಯಿಂದ, ಅವ್ರಿಗೆ ನಾವು ಇವತ್ತೊಂದು ಅಪಾರವಾದ ಪ್ರೀತಿಯನ್ನು ಕೊಡ್ತಾ ಇದ್ದೀವಿ. ಹೆಂಗಂತಂದ್ರೆ ಅವರಿಗೆ ಸೀರೆ ವಿತರಣೆ ಆಗಿರ್ಬೋದು, ಆಮೇಲೆ ಅವರಿಗೆ ಅಡುಗೆ ಮಾಡಿ ಇಲ್ಲಿ ಪುಣ್ಯ ಸ್ಥಳ ಕೂಡಲ ಸಂಗಮದಲ್ಲಿ ಪ್ರಸಾದ ಮಾಡ್ತಾ ಇದ್ದೀವಿ. ಆಮೇಲೆ ನಿಜವಾದ ಶರಣರು ಯಾರಪ್ಪ ಅಂತಂದ್ರೆ ನಿಜವಾದ ಕಾಯಕ ಯೋಗಿಗಳೇ. ಕಾಯಕವೇ ಕೈಲಾಸ ಅಂತೇಳಿ ನಮ್ಮ ಬಸವಣ್ಣವ್ರು ಹೇಳ್ಯಾರ. ನಾವು ಅದ ಬಸವಣ್ಣ ನಾಡಿನಾಗ ಅದನ್ನ ಇವತ್ತು ನಾವು ಮಾಡತ್ತೀವಿ. ವರ್ಷ ಹೆಂಗೆ ಮಾಡ್ಕೊತ ಬಂದೀವಿ ಹಂಗೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗೈತಿ. ಮತ್ತು ನಾವೆಲ್ಲರೂ ಯಾರಪ್ಪ ಅಂತಂದ್ರೆ ಯಾರು ಹೊರಗಿನವ್ರು ಇಲ್ಲಿ ಎಲ್ಲರೂ ಕೂಡಿ ಮಾಡೇವಿ. ನಾವು ಈಗ ಅಂಗಡಿ ಕೆಲಸದವ್ರು ಬೇರೆ, ನಾವು ಅಂಥವ್ರು ಬೇರೆ, ಹಂಗಿಲ್ಲ, ಎಲ್ಲರೂ ಕೂಡಿ ಮಾಡತ್ತೀವಿ. ಪ್ರತಿ ವರ್ಷ ಬರ್ತೇವೆ. ಭಾಳ ಕಾಲದಿಂದನೂ ನಮ್ಮ ಅಜ್ಜ ಅಜ್ಜಿ ಅವ್ರ ಕಾಲದಿಂದನೂ ನಾವು ಬರ್ತೇವೆ ರೀ. ವರ್ಷ ಬಂದು ದೇವರಿಗೆ ಪೂಜೆ ಸಲ್ಲಿಸ್ತೀವಿ. ಇದು ನಮ್ಮ ಮನೆದೇವರು, ಕುಲದೇವರು. ವರ್ಷ ಬಂದು ದೇವ್ರ ಪೂಜೆ ಮಾಡಿ ಇಲ್ಲೇ ಐನಾರಿಗೆ ಮತ್ತು ಕಡು ಬಡವರಿಗೆ ಪ್ರತಿ ವರ್ಷ 101 ಸೀರೆ ಮತ್ತು ಅದು ವರ್ಷ ಹೆಚ್ಚು ಮಾಡ್ಕೊತ ಹೋಗ್ತೇವೆ ರೀ. ಹೀಗೆ ನಮ್ದು ಕೂಡಲ ಸಂಗಮನಾಥ ನಮ್ಮದು ವ್ಯಾಪಾರ ಅಭಿವೃದ್ಧಿ ಆರೋಗ್ಯವನ್ನು ಉತ್ತರವಾಗಿ ಬೆಳೀಲಿ ಅಂತ ಆಶಿಸ್ತೇವೆ. ಮುರಡಿ ಫ್ಯಾಮಿಲಿಯವರು ಶ್ರಾವಣ ಮಾಸದ ಪ್ರಯುಕ್ತ ಸ್ವಾಮೀಜಿಗಳಿಗೆ ಹಾಗೂ ಮಹಿಳೆಯರಿಗೆ ಸೇರಿದಂತೆ ಅನ್ನಪ್ರಸಾದ ಸೇವೆ ನೀಡ್ತಾ ಬರ್ತಿದ್ದಾರೆ. ಬೆಳಗ್ಗೆಯಿಂದ ತಾವೇ ಅಡುಗೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ರು. ಬಳಿಕ ದೇವಸ್ಥಾನದ ಪೂಜಾ ಕಾರ್ಯದಲ್ಲೂ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು. ಪ್ರತಿ ಸಲದಂತೆ ಶ್ರಾವಣ ಮಾಸದಾಗ ಶರಣರಿಗೆ ವಸ್ತ್ರ ವಿತರಿಸೋದು ಮಾಡ್ಕೊತ ಬಂದಾರ. ಪ್ರತಿ ವರ್ಷ ಜಾಸ್ತಿ ಮಾಡ್ಕೊತ ಬಂದಾರ. ಈ ಸಲ ವಿಶೇಷವಾಗಿ ಕಾಯಕ ಯೋಗಿಗಳಿಗೆ ಅಂತ ಕೊಡಕತ್ತಾರ. SS ಮುರಡಿ ಸಾರೀಸ್ ಒಳಗೆ ಕಾಯಕ ಮಾಡೋರಿಗೆ ವಸ್ತ್ರ ವಿತರಿಸಕತ್ತಾರ. ಇನ್ನೂ ಹೆಚ್ಚಿಗೆ ಹಿಂಗೆ ಅವ್ರಿಗೆ ಸೇವೆ ಮಾಡುವಂಗೆ ಕೂಡಲ ಸಂಗಮನಾಥ ಆಶೀರ್ವಾದ ಮಾಡ್ಲಂತೆ ಬೇಡ್ಕೊತ. ತಮ್ಮ ಮಳಿಗೆಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಜೊತೆ ಅನೇಕ ಮಹಿಳೆಯರಿಗೂ ಉಡಿ ತುಂಬಿ ಶುಭ ಹಾರೈಸಿದ್ರು. ಜೊತೆಗೆ ಜಂಗಮರು ಸ್ವಾಮೀಜಿಗಳ ಪಾದ ಪೂಜೆ ಮಾಡುವ ಮೂಲಕ ಆಶೀರ್ವಾದ ಪಡೆದುಕೊಂಡ್ರು. ನಾವು
ಪ್ರತಿ ವರ್ಷ ಇಲ್ಲಿ ಬಂದ ಎಲ್ಲ ಶರಣರಿಗೆ ಇವು ಸೀರೆ ದಾನ ಮಾಡ್ತೀವಿ ರೀ. ಈಗ ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಭಾಳ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿ ಸುಮ್ಮನೆ ದುಡ್ಡು ಅದ್ರಾಗ ಖರ್ಚು ಮಾಡ್ತಾರೆ ರೀ. ಖರೆ ಅದ್ರಾಗೇನು ಯೂಸ್ ಇರಂಗಿಲ್ಲ ರೀ. ಈಗ ಇನ್ನೊಬ್ರಿಗೆ ನಾವು ದಾನ ಮಾಡಿದ್ರೆ ಅದ ದಾನ ನಮ್ಗೆ ಪುಣ್ಯದಿಂದ ಸಿಗ್ತೈತೆ ರೀ. ಸೊ ಅದಕ್ಕೆ ಹಿಂಗಾಗಿ ನಾವು ಎವ್ರಿ ಇಯರ್ ಪ್ರತಿ ವರ್ಷವೂ ಹಿಂಗೆ ಸೀರೆ ದಾನ ಮಾಡ್ತೀವಿ ರೀ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ರೀ. ಅಂದ್ರೆ ಈಗ ಹೋದ ಸಲ 101 ಮಾಡಿದ್ವಿ ರೀ. ಈ ಸಲ ಒಂದೊಂದು ಹೆಚ್ಚಿಗೆ ಮಾಡ್ಕೊತಾ ಹೋಗೋದು ರೀ. ಹಂಗೆ ಮಾಡಿದ್ರೆ ಈಗ ಇನ್ನು ಅವ್ರು ಬಡವ್ರು ಯಾರು ಇರ್ತಾರಲ್ಲ ರೀ ಅವರಿಗೂ ಹೆಲ್ಪ್ ಆಗ್ತೈತೆ ರೀ. ಮುಡಿ ಸಾರೀಸ್ ಹಿಂಗೆ ಗ್ರೋ ಆಗಲಿ ರೀ, ಅದ ನಂದು ಆಶಯ ರೀ. ತಾವೇ ಮುಂದೆ ನಿಂತು ಪ್ರಸಾದವನ್ನ ಬಡಿಸಿದ್ರು. ಮುರುಡಿ ಕುಟುಂಬದ ಹಿತೈಷಿಗಳು ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮುರುಡಿ ಕುಟುಂಬದ ಈ ಸೇವೆ ಇಂದು ನಿನ್ನೆಯದಲ್ಲ, ಅಜ್ಜಂದಿರ ಕಾಲದಿಂದಲೂ ತಲೆತಲಾಂತರದಿಂದ ಈ ಕಾರ್ಯ ನಡೆದುಕೊಂಡು ಬಂದಿದೆಯಂತೆ. ನಮ್ಮ ತಂದೆ ತಾಯಿಗಳು ತುಂಬ ಶ್ರಮಜೀವಿಗಳು ಇದ್ದರು. ಅವರು ಗುಳೇದಗುಡದಿಂದ ಪ್ರತಿ ಅಮಾವಾಸ್ಯೆಗೆ ಕಾಲ್ನಡಿಗೆಯಿಂದ ಬಂದು ಇಲ್ಲಿ ಇರುವಂಥ ಎಲ್ಲ ಸ್ವಾಮಿಗಳಿಗೆ ಹೋಳಿಗೆ ಊಟ ಹಾಕಿಸಿ ಸಮಾಧಾನ ಮಾಡಿ ಹೋಗುತ್ತಿದ್ದರು. ಈಗ ಅದೇ ನಮಗೆ ಒಂದು ಆಶೀರ್ವಾದ ಆಗಿದೆ. ಇದೇ ರೀತಿ ನಮ್ಮ SS ಮುಡಿ ಸಾರೀಸ್ ಮಾಲೀಕರು ಎಲ್ಲ ಕಡೆ ಬೆಳೆದು ಪ್ರಾಮಾಣಿಕತೆಯಿಂದ ತಮ್ಮ ಹೆಸರನ್ನು ಉಳಿಸಿಕೊಂಡು ಹೋಗಬೇಕೆಂದು. ಅನ್ನಪ್ರಸಾದ ಸೇವೆಯ ಬಳಿಕ ಆರತಿ ಮಾಡಿ ಎಲ್ಲಾ ಮಹಿಳೆಯರಿಗೂ ಸೀರೆಯನ್ನ ವಿತರಿಸಿ ಖುಷಿ ಪಟ್ರು. ಕೇವಲ ತಾವಷ್ಟೇ ಖುಷಿಯಿಂದ ಇದ್ರೆ ಸಾಲದು, ತಮ್ಮ ಜೊತೆ ಇರುವವರು ಕೂಡ ಖುಷಿಯಾಗಿರಬೇಕೆನ್ನೋದು ಇವರ ಮಹಾದಾಸೆ. ನಾವು ಮಾಡೋಕ್ಕಿಂತ ಒಂದು ಡಬಲ್ ಮಾಡಿ ಹೊಂಟಾರ್ರಿ. ಅದ ಒಂದು ನಮಗೆ ಖುಷಿ ರೀ. ಇದರಂತೆ ಮಾಡ್ಕೊಂಡು ಹೋಗ್ಲಿ, ಮಕ್ಕಳು ಮೊಮ್ಮಕ್ಕಳು ಖಾಲಿಕ್ಕೂ ಹಿಂಗೆ ಹೋಗ್ಲಿ ಅಂತ ನಾವು ಬೇಡ. ನೀವು ಎಷ್ಟು ವರ್ಷ ಬರಾಕತ್ರಿ? ನಾವು ಆತಲ್ರಿ 50 ವರ್ಷ ಆತ್ರಿ. ಪ್ರತಿ ಶ್ರಾವಣ ಬರತ್ತೇವ್ರಿ. ಬರ್ತಿದ್ರಿ? ಇಲ್ರಿ, ನಮ್ಮ ಅತ್ತಿ ನಾವು ಎಲ್ಲರೂ ಬರ್ತಿದ್ದೀವಿ ರೀ ಅಲ್ಲಿಂದ. ಮತ್ತು ಈಗ ಅಲ್ಲಿಂದನೇ ತೊಗೊಂಡು ಬರ್ತಿದ್ದೀವಿ ರೀ ಎಲ್ಲ. ಈಗ ನಮ್ಮ ಮಕ್ಕಳು ಇಲ್ಲಿಂದ ಇಲ್ಲೇ ಮಾಡಿ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಮಾಡ್ಕೊಂಡು ಕರ್ಕೊಂಡು ಹೊಂಟಾರೆ. ಎಷ್ಟು ಖುಷಿ ಅನಿಸ್ತತ್ರಿ ಇವತ್ತೆಲ್ಲ? ಭಾಳ ಖುಷಿ ರೀ, ಭಾಳ ಖುಷಿ ರೀ. ಮೂಲತಃ ಗುಳೇದಗುಡ್ಡದವರಾದ ಮುರುಡಿ ಕುಟುಂಬ ಬೆಳಗಾವಿಯಲ್ಲಿ ತಮ್ಮದೇ ಆದ ಉದ್ಯಮದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದೆ. ಅಲ್ಲದೆ ಅನೇಕ ಕಡೆ ಶಾಖೆಗಳನ್ನು ಕೂಡ ತೆರೆದಿದೆ. ತಮ್ಮ ಗ್ರಾಹಕರು ಕೆಲಸಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದೇ ಇವರ ದೊಡ್ಡ ಗುಣವಾಗಿದೆ. ರನ್ ಟಿವಿ ನ್ಯೂಸ್, ಕೂಡಲಸಂಗಮ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರ್ ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.